ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಮಗೆ ಬೂತಾಯಿ ಮೀನು ತಂದಿದ್ದಾರೆ ಪದಾರ್ಥ ಮಾಡಲಿಕ್ಕೆ. ನಾನು ಪುಳಿ ಮುಂಚಿ ಮಾಡೋದು ಬೂತಾಯಿಯನ್ನು. ಒಳ್ಳೆಯದುಂಟು ಬೂತಾಯಿ. ಈಗ ಬೂತಾಯಿ ಕೂಡ ಒಳ್ಳೆ ರುಚಿ ಉಂಟು. ಪುಳಿ ಮುಂಚಿ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ, ನಾನು ನೆನೆಸಲಿಕ್ಕೆ ಹಾಕಿದೆ. ಸ್ವಲ್ಪ ಉಪ್ಪು ಕೂಡ ಬೆರೆಸಿದ್ದೇನೆ. ನೋಡಿ, ಇದು ಮಸಾಲ ಮಾಡಲಿಕ್ಕೆ ಸಾಂಬಾರೆಲ್ಲ ತೆಗೆದು ಇಟ್ಟಿದ್ದೇನೆ. ಅರಸಿನ, ಜೀರಿಗೆ ಮತ್ತು ಕೊತ್ತಂಬರಿ, ಈರುಳ್ಳಿ, ಗಿಡ್ಡ ಮೆಣಸು, ಉದ್ದ ಮೆಣಸು, ಮತ್ತು ನೋಡಿ ಅದು ಗಿಡ್ಡ ಮೆಣಸು ತುಂಬ ಒಳ್ಳೆಯದುಂಟು. ಇದು ನೋಡಿ ಹುಳಿ, ಮತ್ತು ಸ್ವಲ್ಪ ಸಾಸಿವೆ ತೆಗೆದುಕೊಂಡಿದ್ದೇನೆ, ಮತ್ತು ಕರಿಮೆಣಸು ತೆಗೆದುಕೊಂಡಿದ್ದೇನೆ. ಇಷ್ಟನ್ನು ನಾನು ಹಾಕ್ತೇನೆ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಡ್ತೇನೆ. ನೋಡಿ, ಇಲ್ಲಿ ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಮತ್ತು ಶುಂಠಿ ಇಷ್ಟು ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ, ಒಂದು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತೇನೆ. ಮಣ್ಣಿನ ಮಡಿಕೆ ಸ್ಟವಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿದ್ದೇನೆ, ತೆಂಗಿನ ಎಣ್ಣೆ. ಇನ್ನು ಮೊದಲಾಗಿ ಅದಕ್ಕೆ ನಾನು ಶುಂಠಿ ಹಾಕ್ತಾಯಿದ್ದೇನೆ. ಶುಂಠಿ ಸ್ವಲ್ಪ ಬೆಂದ ನಂತರ ಮತ್ತು ಇದು ಈರುಳ್ಳಿ ಹಾಕ್ತೇನೆ, ಈರುಳ್ಳಿ ಮತ್ತು ಮೆಣಸು. ನೋಡಿ, ಶುಂಠಿ ಬೆಂದಿದೆ. ಈಗ ಈರುಳ್ಳಿ ಹಾಕಿದೆ ನಾನು. ಈರುಳ್ಳಿ ಮತ್ತು ಮೆಣಸು ಹಾಕಿದೆ. ಇನ್ನು ಅದನ್ನು ಸ್ವಲ್ಪ ಮಿಶ್ರ ಮಾಡಬೇಕು. ನೋಡಿ, ಅದು ಸ್ವಲ್ಪ ಬೇಯಬೇಕು. ಮಿಶ್ರ ಮಾಡಿ ಸ್ವಲ್ಪ ಬೇಯಬೇಕು ಅದು ಕೂಡ. ಆಗ ಒಳ್ಳೆಯದಾಗ್ತದೆ ಪದಾರ್ಥ. ನೋಡಿ, ಇನ್ನು ಅದು ಬೆಂದ ನಂತರ ಟೊಮೆಟೊ ಹಾಕ್ತೀನಿ. ನೋಡಿ, ಚೆಂದ ಮಾಡಿ ಬೆಂದಿದೆ. ನೋಡಿ, ಟೊಮೆಟೊ ಹಾಕಿದೆ ಅದಕ್ಕೆ. ಟೊಮೆಟೊ ಕೂಡ ಒಳ್ಳೆ ಬೇಯಬೇಕು. ಹೀಗೆ ಮಾಡಿದರೆ ವೀಕ್ಷಕ ಸೂಪರ್ ಆಗ್ತದೆ ಪುಳಿ ಮುಂಚಿ. ನೋಡಿ, ಎಲ್ಲ ಚೆಂದ ಬೆಂದಿದೆ. ನೋಡಿ, ನೋಡಿ, ಇನ್ನು ಇದಕ್ಕೆ ನಾನು ಮಸಾಲ ಹಾಕ್ತೀನಿ. ನೋಡಿ, ಮಸಾಲ ಕಡ್ದಿಟ್ಟಿದ್ದೀನಿ ನಾನು. ಮಸಾಲ ಹಾಕಿದೆ. ಇನ್ನು ಅದನ್ನು ಹದ ಮಾಡಬೇಕು, ನೀರೆಲ್ಲ ಹಾಕಿ. ನೋಡಿ, ಇನ್ನು ಹದ ಮಾಡ್ತೇನೆ ನೀರು ಹಾಕಿ. ನೋಡಿ, ಹದ ಮಾಡಿದೆ ನೀರು ಹಾಕಿ. ಇನ್ನು ಅದಕ್ಕೆ ಬೇಕಾದಷ್ಟು ರುಚಿಗೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಅದನ್ನು. ನೋಡಿ, ಇನ್ನು ಅದು ಚೆಂದ ಮಾಡಿ ಕುದಿ ಬರಬೇಕು. ಅಷ್ಟರ ತನಕ ನಾನು ಮೀನು ಕ್ಲೀನ್ ಮಾಡಿ ತರ್ತೇನೆ. ಮೀನು ಕ್ಲೀನ್ ಮಾಡಿ ತಂದಿದ್ದೇನೆ. ಅಷ್ಟೊತ್ತಿಗೆ ಇಲ್ಲಿ ಚೆಂದ ಮಾಡಿ ಕುದಿ ಬಂದಿದೆ ಗ್ರೇವಿ. ನೋಡಿ, ನೋಡಿ ಅದರ ಮೊಟ್ಟೆ ನೋಡಿ ಒಳ್ಳೆಯದುಂಟು. ಅದನ್ನೆಲ್ಲ ಹಾಕಬೇಕು, ಒಳ್ಳೆ ರುಚಿಯಾಗ್ತದೆ. ನೋಡಿ, ಗ್ರೇವಿ ಕುದಿ ಬರ್ತಾ ಇದೆ. ನೋಡಿ, ಇನ್ನು ಮೀನು ಹಾಕ್ತೀನಿ. ಚೆಂದ ಮಾಡಿ ಕುದಿ ಬರಬೇಕು ಅದು. ಆ ನಂತರ ಮೀನು ಹಾಕಬೇಕು. ನೋಡಿ, ತುಂಬ ಒಳ್ಳೆಯದುಂಟು ಮೀನು. ಈಗ ಒಳ್ಳೆ ಮೀನು ಸಿಗ್ತದೆ. ನೋಡಿ, ಅದರ ಮೊಟ್ಟೆ ನೋಡಿ ಎಷ್ಟು ಇತ್ತು. ಅದು ಹಾಕಿದರೆ ರುಚಿಯಾಗ್ತದೆ ಗ್ರೇವಿ. ಅದನ್ನು ನೋಡಿ, ಹಾಗೆ ಸ್ವಲ್ಪ ಇದು ಅಂಥ ದವಣೆ ಆ ಥರ ಇದ್ದದ ಇದರಲ್ಲಿ ಸ್ಪೂನ್ ತಗೊಳ್ಬಾರ್ದು, ಅದು ಪುಡಿ ಆಗ್ತದೆ ಮೀನು. ಸ್ಪೂನ್ ಹಾಕಿದರೆ ಮರದ್ದು ಅಂಥ ದವಣೆ ತನ ಇದ್ದರೆ ಅದನ್ನು ಹಾಕಿದರೆ ಪುಡಿ ಆಗೋದಿಲ್ಲ. ಮೆಲ್ಲ ತಿರುಗಿಸಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಮಣ್ಣಿನ ಮಡಿಕೆ ಪೆಟ್ಟು ಕೂಡ ಆಗೋದಿಲ್ಲ. ನೋಡಿ, ಅದಕ್ಕೆ ಸ್ವಲ್ಪ ಮೆಂತ್ಯ ಪುಡಿ ಹಾಕಿದ್ದು ಪರಿಮಳ ಬರ್ತದೆ ವೀಕ್ಷಕರೇ.
ಎಷ್ಟು ತಿನ್ನುವ ಅಂತ ಆಗ್ತದೆ. ಒಳ್ಳೆ ರುಚಿ ಆಗ್ತದೆ ಹೀಗೆ ಮಾಡಿದರೆ. ನೀವು ಕೂಡ ಮಾಡಿ ನೋಡಿ. ನೋಡಿ ಆಯಿತು ನೋಡಿ, ಇನ್ನು ಊಟ ಮಾಡೋದು ನೋಡಿ. ಊಟ ಬಡಿಸಿಟ್ಟಿದ್ದೇನೆ, ಇನ್ನು ಊಟ ಮಾಡೋದು. ಸೊಗಸಾದ ಊಟ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.